ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮುಸ್ಲಿಂ ಬ್ಲಾಗರ್ ಫರ್ಹಾನ್ ರಶೀದ್. ವೀಕ್ಷಕರೇ, ಜಮೀರ್ ಅಹ್ಮದ್ ಖಾನ್ ಅವರ ಚರ್ಚೆ ಈ ಒಂದು 3-4 ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇವಾಗ ಇನ್ನೊಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಏನಿದೆ ಅದು ವೈರಲ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ನೋಡಿ ವೀಕ್ಷಕರೇ, ಜಮೀರ್ ಅಹ್ಮದ್ ಖಾನ್ ಅವರು ಇಲ್ಲಿ ನೋಡಿ ವಾಟ್ಸಪ್ಪಲ್ಲಿ ಏನಂತ ಹೇಳ್ತಾ ಇದ್ದಾವೆ: ಕಾಂಗ್ರೆಸ್ ಬೆಟ್ರೈಡ್ ಫ್ರಮ್ ವಿತಿನ್, ಜಮೀರ್ ಅಹ್ಮದ್ ಖಾನ್ ಅಕ್ಯೂಸ್ಡ್ ಆಫ್ ಸಬೋಟೇಜಿಂಗ್ ದಾವಣಗೆರೆ ಬ್ಯಾಟಲ್. ಅಂದರೆ ಜಮೀರ್ ಅಹ್ಮದ್ ಖಾನ್ ಅವರು ಕಾಂಗ್ರೆಸ್ಸಿಗೆ ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾವೆ, ಸಬೋಟೇಜ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ವಾಟ್ಸಪ್ಪು ಏನಿದೆ ಅದು ವೈರಲ್ ಆಗ್ತಾ ಇದೆ ಮೆಸೇಜು. ಅದರಲ್ಲಿ ಏನು ಬರೆದಿದೆ ಅಂತ ಹೇಳಿಬಿಟ್ಟು ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತೀನಿ. ಪ್ಲಸ್ಸು ಇದು ಏನು ನಿಜ ಅಂತ ಹೇಳ್ಬಿಟ್ಟು, ಇದು ನಿಜಾನಾ ಸುಳ್ಳ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನಲೈಸಿಸ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ದ ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ಹ್ಯಾಸ್ exploded into a political storm with serious allegations pointing directly at Zamir Ahmad Khan for allegedly ವರ್ಕಿಂಗ್ ಅಗೇನ್ಸ್ಟ್ ಹಿಸ್ ಓನ್ ಪಾರ್ಟಿ. ಅಂದರೆ ಜಮೀರ್ ಅಹ್ಮದ್ ಖಾನ್ ಅವರು ದಾವಣಗೆರೆ ಸೌತ್ ಎಲೆಕ್ಷನ್ನಲ್ಲಿ ಒಂದು ಸೀರಿಯಸ್ ಆಗಿ ಅವ್ರ ಮೇಲೆ ಒಂದು ಅಲಿಗೇಷನ್ ಇದೆ. ಅದು ಏನು ಅಲಿಗೇಷನ್ ಅಂತ ಹೇಳಿದರೆ, ಅವರು ತನ್ನದೇ ಆದಂತಹ ಕಾಂಗ್ರೆಸ್ ಪಾರ್ಟಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್, ನಾನು ಹೇಳ್ತಾ ಇಲ್ಲ ರೀ, ವಾಟ್ಸಪ್ ಮೆಸೇಜ್ ವೈರಲ್ ಆಗ್ತಾ ಇದೆ. ಆ್ಯಂಗರ್ ವಿತ್ ಇನ್ ಕಾಂಗ್ರೆಸ್ ಸರ್ಕಲ್ಸ್ ಈಸ್ ಗ್ರೋಯಿಂಗ್ ಲೌಡರ್. ದ ರೂಟ್ ಕಾಸ್ Zamir's reported frustration after ಅನ್ವರ್ ಬಾಷಾ ವಾಸ್ ಡಿನೈಡ್ ಎ ಪಾರ್ಟಿ ಟಿಕೆಟ್ ಅಂತ ಹೇಳಿದರೆ, ಜಮೀರ್ ಅಹ್ಮದ್ ಖಾನ್ ಅವರು ಅನ್ವರ್ ಬಾಷಾಗೆ ಟಿಕೆಟ್ ಕೊಡಿ ಅಂತ ಹೇಳಿಬಿಟ್ಟು ಹಠ ಹಿಡ್ಕೊಂಡು ಕೂತಿದ್ರಂತೆ. ಇದು ವಾಟ್ಸಪ್ಪಲ್ಲಿ ವೈರಲ್ ಆಗ್ತಿರೋ ಮೆಸೇಜ್ ನಾನು ಹೇಳ್ತಾ ಇದ್ದೆ, ನಾನೇನು ಅವ್ರ ಮೇಲೆ ಏನು ಇದು ಮಾಡ್ತಾ ಇಲ್ಲ. ಸೊ ಜಮೀರ್ ಅಹ್ಮದ್ ಖಾನು ಅದಕ್ಕೋಸ್ಕರ ಸೇಡ್ ತೀರ್ಸೋದಕ್ಕೆ, ಕಾಂಗ್ರೆಸ್ಗೆ ಸೋಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಓದೋಣ ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಪಾರ್ಟಿ ಇನ್ಸೈಡರ್ ಕ್ಲೇಮ್ ಜಮೀರ್ ವಾಂಟೆಡ್ ನೋ ಒನ್ ಎಲ್ಸ್ ಬಟ್ ಅನ್ವರ್ ಪಾಷಾ ಟು ಕಂಟೆಸ್ಟ್. ಅಂದರೆ ಪಾರ್ಟಿ ಇನ್ಸೈಡರ್ಸ್, ಕಾಂಗ್ರೆಸ್ ಪಾರ್ಟಿಲಿ ಕೆಲವರು ಇರುವ ಕಾರ್ಯಕರ್ತರು ಹೇಳ್ತಾ ಇದ್ದಾವೆ, ಮಾತುಕತೆ ನಡೀತಾ ಇದೆ, ಲೂಸ್ ಟಾಕ್ಸ್ ನಡೀತಾ ಇದೆ. ಏನಂತ ಹೇಳಿದರೆ, ಅನ್ವರ್ ಬಾಷಾಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಜಮೀರ್ನ ಕ್ಲೇಮ್ಸು ಅಂತ ಹೇಳ್ಬಿಟ್ಟು ಜಮೀರ್ ಅವರು ಇದು ಮಾಡ್ಕೊಂಡಿದ್ದು, ಹಠ ಮಾಡ್ಕೊಂಡಿದ್ದು ಅಂತ ಹೇಳ್ತಾ ಇದ್ದೇವೆ. ರೇಸಿಂಗ್ ಎ ಫಂಡಮೆಂಟಲ್ ಕ್ವಶನ್, ವಾಸ್ ಪರ್ಸ್ನಲ್ ಲಾಯಲ್ಟಿ ಪ್ಲೇಸ್ಡ್ ಅಬವ್ ಪಾರ್ಟಿ ಲಾಯಲ್ಟಿ. ಅಂದರೆ ಒಂದು ಸವಾಲು ಇವಾಗ ಹುಟ್ಕೊಂಡಿದೆ. ಅದೇನಂತ ಹೇಳಿದರೆ, ಜಮೀರ್ ಅಹ್ಮದ್ ಖಾನಿಗೆ ಪಾರ್ಟಿ ದೊಡ್ಡದ ಅಥವಾ ಅನ್ವರ್ ಬಾಷಾ ದೊಡ್ಡವರ ಅಂತ ಹೇಳ್ಬಿಟ್ಟು, ಅವ್ರ ಮುಖ್ಯನಾ ಪಾರ್ಟಿ ಮುಖ್ಯನಾ ಅಂತ ಹೇಳ್ಬಿಟ್ಟು ಒಂದು ಸವಾಲು ಹುಟ್ಟೋಗಿದೆ. ಅವ್ರ ಲಾಯಲ್ಟಿ ಮೇಲೆ ಕ್ವಶನ್ ಮಾರ್ಕ್ ಬಂದಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ವೈರಲ್ ಆಗ್ತಾಯಿದೆ. Zamir's close associate with Anwar Basha, a figure surrounded by allegations surrounding ವಕ್ಫ್ ಪ್ರಾಪರ್ಟಿ ಮಿಸ್ಯೂಸ್ ಅಂತ ಹೇಳಿದರೆ, ಜಮೀರ್ ಅವರ ಕ್ಲೋಸ್ ಅಸೋಸಿಯೇಟ್ ಅನ್ವರ್ ಬಾಷಾ ಮೇಲೆ ಏನೋ ಒಂದು ವಕ್ಫ್ ಬೋರ್ಡ್ ಸ್ಕ್ಯಾಮಲ್ಲಿ ಹೆಸರು ಬಂದಿದೆ, ಪ್ರಾಪರ್ಟಿಲಿ ಏನೋ ಮಿಸ್ಯೂಸ್ ಮಾಡಿದ್ದಾವೆ ಅಂತ ಹೇಳ್ಬಿಟ್ಟು ಹೆಸರು ಬರ್ತಾ ಇದೆ. ಹಾಗಾಗಿ has only intensified suspicion. Critics are openly asking why defend and promote controversial figure instead of promoting the party's image. ಪಾರ್ಟಿ ಇಮೇಜ್ಗೆ ಇದು ಧಕ್ಕೆ ಉಂಟಾಗುತ್ತೆ. ಆಲ್ರೆಡಿ ವಕ್ಫ್ ಬೋರ್ಡಲ್ಲಿ ವಕ್ಫ್ ಪ್ರಾಪರ್ಟಿ ಏನೋ ಒಂದು ಮಿಸ್ಯೂಸ್ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಅವ್ರ ಇಮೇಜ್ ಕರೆಕ್ಟ್ ಇಲ್ಲ. ಸೊ ಹಾಗಾಗಿ ಇದು ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ. ಅವರು ಹೆಸರು ಬಿಟ್ಟು ಕಮ್ಯುನಿಟಿ ಬೇರೆ ಹೆಸರು ಕೂಡ ಹೇಳ್ಬೋದಲ್ಲ ಅಂತ ಹೇಳಿಬಿಟ್ಟು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ರೌಂಡ್ ಆಗ್ತಾ ಇದೆ. Zamir's close association with Anwar Basha, a figure surrounded by allegations regarding ವಕ್ಫ್ ಪ್ರಾಪರ್ಟಿ misuse, has only intensified suspicion. ಇದಾಯಿತು. What has shocked many Congress workers is Zamir's absence from the ground. ಅದಂತ ನನಗೂ ಶಾಕ್ ಆಗಿದೆ. ಜಮೀರ್ ಅಹ್ಮದ್ ಖಾನ್ ಅವರು 5ನೇ ತಾರೀಕುವರೆಗೂ ಕೇರಳದಲ್ಲಿದ್ದೀನಿ ಅದು ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ಇನ್ನೊಂದು ವಿಷಯ ನೀವು ಮೀಡಿಯಾದಲ್ಲಿ ನೋಡಿರ್ಬೋದು, ಒಂದು ಬ್ಯಾಂಗ್ಳೂರ್ ಅಖಬಾರಲ್ಲಿ ಮತ್ತು ಏಷ್ಯಾ ನ್ಯೂಸ್ ಚಾನಲಲ್ಲಿ ಎರಡರಲ್ಲೂ ಇಂಟರ್ವ್ಯೂ ಸಲೀಮ್ ಅಹ್ಮದ್ ಅವರು ಒಂದು ಮಾತು ಹೇಳಿದರು. ಇದು ಎಲೆಕ್ಷನ್ ಮುಂಚೆನೂ ಹೇಳಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರು ಇದು ಸಾದಿಕ್ ಪಾಷಾ ಪೈಲ್ವಾನ್ ಅಂತ ಅವ್ರಿಗೆ ವಿಡ್ರಾ ಮಾಡಿಸ್ಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡಿಂದ ಆದೇಶ ಬಂದಾಗ ಜಮೀರ್ ಅಹ್ಮದ್ ಖಾನ್ ಅವರು ಮತ್ತು ನಸೀರ್ ಅಹ್ಮದ್ ಅವರು ಇಬ್ಬರು ಮತ್ತು ಸಲೀಮ್ ಅಹ್ಮದ್ ಅವರು ಹೋಗಬೇಕಾಗಿತ್ತು. ಹೆಲಿಕಾಪ್ಟರ್ ರೆಡಿ ಇತ್ತು.
ಅವ್ರು ಹೋಗಬೇಕಾಗಿತ್ತು ದಾವಣಗೆರೆಗೆ. ಸಾದಿಕ್ ಪೈಲ್ವಾನ್ ಕಡೆಯಿಂದ ವಿಡ್ರಾವಲ್ ಮಾಡಿಸ್ಕೋಬೇಕಾಗಿತ್ತು ಅಪ್ಲಿಕೇಶನ್ನು. ಆವಾಗ ಜಮೀರ್ ಅಹಮದ್ ಖಾನ್ ಅವರು ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಕೂಡ ಒಂದು ಸುದ್ದಿ ಬಂದಿದೆ. ಅದ ನಂತರ ನಸೀರ್ ಅಹಮದ್ ಅವರು ಕೂಡ ಆಪ್ತರು, ಸಿದ್ದರಾಮಯ್ಯನವರ ಆಪ್ತರು ಪ್ಲಸ್ ಜಮೀರ್ ಅಹಮದ್ ಖಾನ್ ಅವರ ಕೂಡ ಆಪ್ತರು. ಅವರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಹೆಲಿಕಾಪ್ಟರ್ ಹತ್ತುವಾಗ ಅವರು ಕೂಡ ಬರಲಿಲ್ಲ. ಇಲ್ಲೂ ಕೂಡ ಸ್ವಲ್ಪ ಅನುಮಾನ ಬರುತ್ತೆ, ಇದು ಏನೇನು ಅಲಿಗೇಷನ್ಸ್ ಬರ್ತಾ ಇದೆಯೋ ಜಮೀರ್ ಅಹಮದ್ ಖಾನ್ ಎಕ್ಸ್ಪೋಸ್ ದ ಟ್ರುತ್ ಈಸ್ ಔಟ್ ಅಂತ ಹೇಳ್ಬಿಟ್ಟು ಏನು ವಾಟ್ಸಪ್ಪಲ್ಲಿ ಮೆಸೇಜ್ ವೈರಲ್ ಆಗ್ತಾ ಇದೆಯೋ, ಎಲ್ಲೋ ಒಂದು ಕಡೆ ಅದು ನಿಜ ಆಗಿರ್ಬೋದು ಅಂತ ನನಗೂ ಕೂಡ ಇವಾಗ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಜಮೀರ್ ಮೇಲೆ ಇನ್ನು ಏನೇನು ಇದೆ ನೋಡೋಣ, ಇಲ್ಲೇ ಮುಂದೆ ಓದೋಣ ಮತ್ತೆ ಮೆಸೇಜು. ಎ ಕಮಿಟೆಡ್ ಲೀಡರ್ ವುಡ್ ಹ್ಯಾವ್ ಸ್ಟೇಡ್ ಇನ್ ದಾವಣಗೆರೆ, ಲೆಡ್ ದ ಕ್ಯಾಂಪೇನ್ ಆ್ಯಂಡ್ ಎನರ್ಜೈಸ್ಡ್ ವರ್ಕರ್ಸ್. ಇನ್ಸ್ಟೆಡ್ ಅಲಿಗೇಷನ್ಸ್ ಸಜೆಸ್ಟೆಡ್ ಹಿ ಚೋಸ್ ಸೈಲೆನ್ಸ್ ಆರ್ ವರ್ಸ್ ಇಂಡೈರೆಕ್ಟ್ ಸಪೋರ್ಟೇಜ್ ಅಂತ ಹೇಳಿದರೆ, ಜಮೀರ್ ಅವರು ಗ್ರೌಂಡಲ್ಲಿ ಏನು ಕೆಲಸ ಮಾಡಲಿಲ್ಲ. ಹೌದು, ಒಂದು ಮಾತ್ರ ವಿಷಯ, 1-2 ಗಂಟೆಗೆ ಬಂದುಬಿಟ್ಟು ಒಂದು ಹವಾ ತೋರಿಸ್ಬಿಟ್ಟು ಒಂದು ಮುತ್ತು ಕೊಟ್ಬಿಟ್ಟು ಸಾಮಾನ್ಯವ್ರಿಗೆ, ಜೂನಿಯರ್ ಸಾಮಾನ್ಯವ್ರಿಗೆ ಒಂದು ಮುತ್ತು ಕೊಟ್ಬಿಟ್ಟು ಒಂದು ಕಿಸ್ ಕೊಟ್ಬಿಟ್ರೆ ಆಗೋಗುತ್ತಾ? ಒಂದು ಮುತ್ತು ಕೊಟ್ಬಿಟ್ರೆ ಆಗೋಗುತ್ತಾ? ಕಾಂಗ್ರೆಸ್ ಗೆದ್ದುಬಿಡುತ್ತಾ? ಕ್ಯಾಂಡಿಡೇಟ್ ಗೆದ್ದುಬಿಡ್ತಾರಾ? ಅಂದರೆ ಅವ್ರು ಮಾಡಿದ್ದು ಕೆಲಸ ಹೇಳ್ತಾ ಇದ್ದೀನಿ. ಗ್ರೌಂಡಲ್ಲಿ ಡೋರ್ ಟು ಡೋರ್ ಹೋಗ್ಬಿಟ್ಟು ಮಾತಾಡಬೇಕಿತ್ತು ಪಾರ್ಟಿ ಕಡೆಯಿಂದ, ಏನೂ ಮಾಡಲಿಲ್ಲ. ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ. ಕಾಂಗ್ರೆಸ್ ದೊಡ್ಡದಂತ ನಾನು ಹೇಳೋದಿಲ್ಲ. ಕಾಂಗ್ರೆಸ್ಸು ಮತ್ತು ಕೌಮ್ ಮುಸಲ್ಮಾನರಿಗೆ ಕೋಸ್ಕರ ಅಂತ ಹೇಳಿಬಿಟ್ಟು ಮೆಸೇಜ್ ಸ್ಟಾರ್ಟಿಂಗಲ್ಲಿತ್ತು. ಇಲ್ಲಿ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರ್ತಾ ಇರೋದು ಅನ್ವರ್ ಭಾಷಾ ಅವರಿಗೆ ಮೇನ್ ಇಂಪಾರ್ಟೆಂಟು, ಕೌಮ್ ಅಲ್ಲ, ಮುಸ್ಲಿಂ ಸಮಾಜ ಅಲ್ಲ. ಸಮಾಜಕ್ಕೋಸ್ಕರ ಮಾಡಿದ್ದು ಸ್ಟಂಟ್ ಅಲ್ಲ ಇದು. ಅವ್ರ ಮೇಲೆ ಏನು ಇದು ಬರ್ತಾ ಇದೆ ಅಂದರೆ, ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಏನು ಮಾಡಿದರೆ ಉಲ್ಟಾ ಹೊಡೆದಿದ್ದಾರೋ ಅದು ಕಾಂಗೋಸ್ಕರ ಮಾಡಿದ್ದಿದ್ವಿ, ಮುಸ್ಲಿಂ ಸಮಾಜಕ್ಕೋಸ್ಕರ ಮಾಡಿದ್ದಿದ್ವಿ, ನಾವು ಕೂಡ ಏನು ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಶಾಬಾಷ್ ಜಮೀರ್ ಅಹಮದ್ ಖಾನ್ ಅಂತ ಹೇಳ್ಬೋದು. ಅವ್ರು ಆ್ಯಕ್ಚುಲಿ ಕೇರಳದಿಂದ 5ನೇ ತಾರೀಕಿಗೆ ಬಂದ್ರಲ್ಲ, ಅದು ಒಂದು ಗಾಡೀಲಿ ಒಂದು ಹುಬ್ಬಳ್ಳಿಯಿಂದ ಅದು ಎಲ್ಲಿಂದ ತಗೊಂಬಂದು ಜನ ಕರ್ಕೊಂಬಂದು ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಸಮರ್ಥ ಮನೆಯಲ್ಲಿ ಅಲ್ಲಿ ಏನಂತ ಹೇಳಿದರೆ ಅಲ್ಲಿ ಮುತ್ತು ಕೊಟ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಟ್ರು ಹುಬ್ಳಿಗೆ. ಸೊ ಅಲ್ಲೇ ನನಗೆ ಇದಾಗೋದೇಂದರೆ, ಇಲ್ಲಿ ಇನ್ನೊಂದು ಮಾತು ಬರ್ತಾ ಇದೆ. ಜಮೀರ್ ಅಹಮದ್ ಖಾನ್ ಹೆಸರು ಏನಿದೆ, ಅವ್ರು ಮುಸಲ್ಮಾನ್ ಲೀಡರ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮೀರ್ ಸಾದಿಕ್, ರಿಜ್ವಾನ್ ಅರ್ಷದ್ ಮತ್ತು ಸಲೀಮ್ ಅಹಮದ್ ಅವ್ರು ಮೀರ್ ಸಾದಿಕ್ ಕೆಲಸ ಮಾಡ್ತಾ ಇದ್ದಾರೆ, ಕೌಮ್ಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಿಜವಾಗ್ಲಿ ಹೇಳಬೇಕಂದ್ರೆ ಜಮೀರ್ ಅಹಮದ್ ಖಾನ್ ಮತ್ತೆ ಯಾಕೆ ಬಂದು ಪ್ರಚಾರ ಮಾಡಲಿಲ್ಲ? ದಾವಣಗೆರೆ ಕಾಲು ಯಾಕೆ ಇಟ್ಟರು? ಮತ್ತೆ ಅವರು ಕೂಡ ಮೀಸಾದಿಕೆ ಆಗ್ತಾರೆ. ಹಂಗೆ ಲೆಕ್ಕ ಹಾಕಿದ್ರೆ ಅವರು ಕೂಡ ಮೀಸಾದಿಕೆ, ಬಟ್ ಅವ್ರು ಕ್ಯಾಂಪೇನ್ ಮಾಡಲಿಲ್ಲ. ಸೊ ಇವಾಗ ಕ್ಯಾಂಪೇನ್ ಮಾಡಲಿಲ್ವಲ್ಲ, ಕ್ಯಾಂಪೇನ್ ಏನಕ್ಕೆ ಮಾಡಲಿಲ್ಲ ಅದು ರಹಸ್ಯ ಬರುತ್ತೆ. ಮಾಡ್ಬೋದಾಗಿತ್ತು ಅವರು, ಯಾಕೆ ಮಾಡಲಿಲ್ಲ? ಮುಂದೆ ಓದೋಣ. Was indirect. Even more explosive are claims that Zamir maintained proximity with SDPI-linked figures such as Abdul Majid. Political circles are rife with allegations of financial links and strategic coordination through though no official proof has been made public. ಅಂದರೆ ಪಬ್ಲಿಕಲ್ಲಿ ಏನು ಪ್ರೂಫ್ ಏನಿಲ್ಲ, ಬಟ್ ಆದರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಏನು ವೈರಲ್ ಆಗ್ತಾ ಇದೆ ಅಂದರೆ, ಜಮೀರ್ ಅಹಮದ್ ಖಾನ್ SDPIಗೆ ಫಂಡ್ ಮಾಡಿದ್ದೇವೆ, ಲಿಂಕ್ಸ್ ಇತ್ತು, ಅಬ್ದುಲ್ ಮಾಜಿದ್ ಬೇರೆಯವ್ರ ಥ್ರೂ ಅಲ್ಲಿ ಏನೋ ಒಂದು ಪ್ರಾಕ್ಸಿ ಮಾಡಿ ಬ್ಯಾಕಿಂಗ್ ಕೊಟ್ಟಿದ್ದಾರೆ SDPIಗೆ ಅಂತ ಹೇಳ್ಬಿಟ್ಟು ಕೂಡ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ವೈರಲ್ ಆಗ್ತಾ ಇದೆ. ಅದು ನೀವು ವೀಕ್ಷಕರೇ ಕಮೆಂಟಲ್ಲಿ ಹೇಳಬೇಕು, ಇದು ನಿಜಾನ ಸುಳ್ಳು ಅಂತ ಹೇಳ್ಬಿಟ್ಟು. ನನಗೇನೋ ಒಂಥರ ಅನ್ನಿಸ್ತಾ ಇದೆ, ನಾನು ಕೂಡ ಸ್ವಲ್ಪ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಹೈಕಮಾಂಡ್ ಡೆಫಿನೆಟ್ಲಿ ಇದ್ರ ಮೇಲೆ ಇನ್ನೊಂದು ನಾನು ಮಾತು ಕೇಳಿದೆ. ಸಲೀಮ್ ಅಹಮದ್ ಅವರು ಹೈಕಮಾಂಡ್ಗೆ ಲೆಟ್ರ್ ಬರೆದಿದ್ದಾವೆ ಜಮೀರ್ ಅಹಮದ್ ಖಾನ್ ಮೇಲೆ, ಅಬ್ದುಲ್ ಜಬ್ಬಾರ್ ಅವ್ರ ಮೇಲೆ ಲೆಟ್ರ್ ಬರೆದಿದ್ದಾವೆ ಅಂತ. ಇವಾಗ ಅಬ್ದುಲ್ ಜಬ್ಬಾರ್ ಇಲ್ಲಿ ಮುಂದೆ ಓದೋಕ್ಕಿಂತ ಮುಂಚೆ ಅಬ್ದುಲ್ ಜಬ್ಬಾರ್ ಅವ್ರದ್ದು ಒಂದು ಸಣ್ಣ ವಿಷಯ ಮಾತಾಡ್ತೀನಿ. ಅಬ್ದುಲ್ ಜಬ್ಬಾರ್ ಅವರು ಪ್ರೆಸೆಂಟು ಸಿಟ್ಟಿಂಗ್ MLC. ಅವ್ರಿಗೆ ಆ್ಯಕ್ಚುಲಾಗಿ ನಿಜವಾಗ್ಲೂ ಅವರು ಕಾಂಗ್ರೆಸ್ಸಿ ಆದರೆ ಮುಸಲ್ಮಾನರ ಅವರಿಗೆ ಏನಾದರೂ ಒಂದು ಚೂರಾದರೂ ಕಾಳಜಿ ಇದ್ದಿದ್ರೆ ಅವರು ಸ್ವಲ್ಪನಾದರೂ ಕ್ಯಾಂಪೇನ್ ಮಾಡ್ತಾಯಿದ್ರು, ಮನೇಲಿ ಕೂತ್ಕೊಳ್ತಾ ಇರಲಿಲ್ಲ. ಅವ್ರಿಗೇನು ಇನ್ವೈಟೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಮದುವೆಗೆ
ಇನ್ವಿಟೇಷನ್ ಕೊಡ್ತಾವಲ್ಲ ಹಾಗೇನು ಕೊಡೋದು ಬೇಕಾಗಿ, ಯಾಕಂದರೆ ಆ ಕ್ಷೇತ್ರಕ್ಕೆ MLC ಆಗಿದ್ದವ್ರವ್ರು ಅದೇ ಪಾರ್ಟಿಗೆ ಅವ್ರ ಪಾರ್ಟಿಗೆ ಸಪೋರ್ಟ್ ಮಾಡಲೇಬೇಕಿತ್ತು. ಸೊ ಇಲ್ಲಿ ಏನೋ ಒಂದು ಈ ವಾಟ್ಸಪ್ಪಲ್ಲಿ ಮೆಸೇಜ್ ಏನು ಹರಡ್ತಾ ಇದೆಯೋ, ಇಲ್ಲಿ ನಮಗೆ ಕಾಣಿಸ್ತಾ ಇರೋದು, ವಿಷಯ ಬರ್ತಾ ಇರೋದು, ಎವಿಡೆನ್ಸಸ್ ನಮಗೆ ಡೈರೆಕ್ಟ್ ಇಲ್ಲದೇ ಇರ್ಬೋದು, ಬಟ್ ಅನುಮಾನ ಅಂತೂ ಇದು ನಿಜ ಇರ್ಬೋದು. ಈ ವಾಟ್ಸಪ್ ಮೆಸೇಜ್ ಏನಿದೆ ನಿಜ ಇರ್ಬೋದು ಅಂತಲೂ ನಮಗೆ ಅನ್ನಿಸ್ತಾ ಇದೆ. ಓಕೆ, ಮುಂದೆ ನೋಡೋಣ. ದಟ್ ಕಾಂಟ್ರವರ್ಸಿ ಡೀಪನ್ಸ್ ವಿತ್ ದಿ ರಿಪೋರ್ಟ್ಸ್ ದಟ್ ಜಮೀರ್ಸ್ ಕ್ಲೋಸ್ ಏಡ್ಸ್ ವರ್ ಡಿಪ್ಲಾಯ್ಡ್ ಟು ದಾವಣಗೆರೆ ನಾಟ್ ಟು ಸಪೋರ್ಟ್ ಕಾಂಗ್ರೆಸ್ ಬಟ್ ಟು ವೀಕನ್ ಇಟ್. ಅದು ಕರೆಕ್ಟೇ. ಇಲ್ಲಿ ನೋಡಿ ಮುಂದೆ ಹೇಳ್ತೀನಿ, ಜಮೀರ್ ಅಹಮದ್ ಖಾನ್ ಅವರು ಬೇರೆಯವ್ರಿಗೆ ಅಲ್ಲಿ ಪ್ರಾಕ್ಸಿ ಕಳಿಸಿದ್ರು, ಅಲ್ಲಿ ಕಾಂಗ್ರೆಸ್ಗೆ ವೀಕ್ ಮಾಡಲಿಕ್ಕೆ, ಕಾಂಗ್ರೆಸ್ ಪಾರ್ಟಿ ವೋಟನ್ನ SDPIಗೆ ಸೆಳೆಯಲಿಕ್ಕೆ ಥರ್ಡ್ ಪರ್ಸನ್ಗೆ ಡಿಪ್ಲಾಯ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಓದ್ತೀನಿ ನೋಡಿ. ಇಮ್ರಾನ್ ಪಾಷಾ ಇಸ್ ಅಲೀಸ್ ಟು ಹ್ಯಾವ್ ಓಪನ್ಲಿ ಕ್ಯಾಂಪೇನ್ ಅಗೇನ್ಸ್ಟ್ ಕಾಂಗ್ರೆಸ್ ಅರ್ಜಿಂಗ್ ವೋಟರ್ಸ್ ಟು ಡಿಫೀಟ್ ದಿ ಪಾರ್ಟಿ ಥ್ರೂ ಮೀಡಿಯಾ ಸ್ಟೇಟ್ಮೆಂಟ್. ಹೌದು, ಇಮ್ರಾನ್ ಪಾಷಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನಾನು SS ಮಲ್ಲಿಕಾರ್ಜುನ್ ಮನೆಗೆ ಹೋಗ್ಬಿಟ್ಟು ಮುಸಲ್ಮಾನರ ಜೊತೆ ಹೋಗ್ಬಿಟ್ಟು ಅಲ್ಲಿ ಮಸಿ ಬೀಳಿಸ್ತೀನಿ ಅಂದರೆ, ಈ ಥರ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಆ್ಯಂಟಿ ಕ್ಯಾಂಪೇನ್ ಆಗುತ್ತೆ. ಇವಾಗ ಇಮ್ರಾನ್ ಪಾಷಾ ಅವರು ಇವಾಗ JDS ಇಂದ ಕಾಂಗ್ರೆಸ್ಸಿಗೆ ಕಾಲು ಇಟ್ಟಿದ್ದಾರೆ. ಅದು ಕೂಡ ಜಮೀರ್ ಅಹಮದ್ ಖಾನ್ ಅಗೇನ್ಸ್ಟ್ ಇದ್ದಿದ್ದವರು. ಇವಾಗ ಅವ್ರಿಗೆ ಬೇರೆ ವಿಧಿ ಇರಲಿಲ್ಲ, ಜಮೀರ್ ಅಹಮದ್ ಖಾನ್ ಫ್ಯಾನ್ ಆಗಿಬಿಟ್ರು ಅವ್ರು. ಇವಾಗ ಬೇರೆ ಇಲ್ವಲ್ಲ ಅವ್ರಿಗೆ, JDS ವಿಸರ್ಜನೆ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗತ್ತೆ. ಸೊ ಅನದರ್ ನೇಮ್ ಅಂಡರ್ ಸ್ಕ್ರೂಟಿನಿ ಈಸ್ ಅಬ್ದುಲ್ ರಜಾಕ್ ಬೈ ಕ್ರಿಟಿಕ್ಸ್ ಆಫ್ ಮಿಸ್ಲೀಡಿಂಗ್ ದ ಪಬ್ಲಿಕ್ ಆ್ಯಂಡ್ ಕ್ಯಾಂಪೇನಿಂಗ್ ಅಗೇನ್ಸ್ಟ್ ಕಾಂಗ್ರೆಸ್. ಹೌದು, ಅಬ್ದುಲ್ ರಜಾಕ್ ಅವರು ಏಷ್ಯಾನೆಟ್ ನ್ಯೂಸಲ್ಲಿ ನಾನು ನೋಡಿದೆ, ಬ್ಯಾಂಗ್ಳೂರ್ ಅಖಬಾರಲ್ಲಿ ಕಾಂಗ್ರೆಸ್ಗೆ ಇದು ಮಾಡಲಿಕ್ಕೆ ಕ್ರಿಟಿಸೈಸ್ ಮಾಡಿದ್ರು, ಅವು ಏನೇನೋ ಭಾಷಣ ಮಾಡಿದ್ರು, ಅದು ನಮಗೆ ಗೊತ್ತಿರೋದೆ. ಮತ್ತು ಓಪನ್ ಆಗಿ ಅಬ್ದುಲ್ ರಜಾಕ್ ಅವರು SDPIಗೆ ಕ್ಯಾಂಪೇನ್ ಕೂಡ ಮಾಡಿದ್ರು, ಸ್ಟೇಜಲ್ಲಿ ಕೂಡ. ಹೌದು, ನನ್ನ ವೀಡಿಯೋಸ್ ಕೂಡ ಸ್ಟೇಜಲ್ಲಿ ನಿಂತು ಕ್ಯಾಂಪೇನ್ ಮಾಡಿರೋದು ಕೂಡ ನಾನು ವೀಡಿಯೋಸ್ ನೋಡಿದ್ದೀನಿ. ಇದು ನಿಜ ಆಗ್ಬೋದು. ದ ಸೈಲೆನ್ಸ್ ಆ್ಯಂಡ್ ಆಕ್ಷನ್ಸ್ ಆಫ್ ಅಬ್ದುಲ್ ಜಬ್ಬಾರ್, ಆಲ್ರೆಡಿ ನಾನು ಹೇಳಿದ್ನಲ್ಲ, ಆ್ಯಂಡ್ ಹ್ಯಾವ್ ಫರ್ದರ್ ಆ್ಯಂಗರ್ಡ್ ಪಾರ್ಟಿ ಲಾಯಲ್ಟೀಸ್ ಆಫ್ಟರ್ ಬೀಯಿಂಗ್ ಡಿನೈಡ್ a ticket. He allegedly distanced himself completely, not even participating when senior leadership visited. Allegations even claim he indirectly supported rival candidates. These incidents have triggered outrage with Congress ranks. Workers are ಆಸ್ಕಿಂಗ್ ಎ ಬ್ಲಂಟ್ ಕ್ವಶನ್. ಹೌದು, ಕಾಂಗ್ರೆಸ್ ವರ್ಕರ್ಸು ಡೆಫಿನೆಟಾಗಿ ಈ ಸವಾಲು ಹಾಕ್ತವೆ. ಅಬ್ದುಲ್ ಜಬ್ಬಾರ್ ಅವ್ರು ಎಲ್ಲಿ ಕಾಣಿಸ್ಕೊಳ್ಳಲಿಲ್ಲ, ಅವ್ರಿಗೆ ಇನ್ವಿಟೇಷನ್ ಕೊಡಬೇಕಿತ್ತಂತೆ. ಇನ್ವಿಟೇಷನ್ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಬ್ಬರು ಸೀನಿಯರ್ ಲೀಡರು. ಅವರೇ ಹೇಳ್ತಾರೆ, 40 ವರ್ಷದಿಂದ 50 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಇದ್ದೆ ನಾನು ಇದ್ದೀನಿ ಅಂತ ಹೇಳ್ತಾರೆ. ಸೊ ನೀವು MLC ಆಗಿರೋದ್ರಿಂದ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಲಿ ಆಲ್ರೆಡಿ ನೀವು ಇರೋದ್ರಿಂದ ನೀವು ಇದು ಹೇಳೋ ನೆಪ ನಿಮಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಈ ಅಲಿಗೇಷನ್ಸ್ ನಿಮ್ಮಲ್ಲಿ ಏನಿದೆ ಅದು ನಿಜ ಆಗಿರ್ಬೋದು ಅಂತಲೇ ಅನ್ನಿಸ್ತಾ ಇದೆ. ಹೌ ಲಾಂಗ್ ವಿಲ್ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಬಿ ಇಗ್ನೋರ್ಡ್? ಎಲ್ಲಿವರೆಗೂ ಇಗ್ನೋರ್ ಮಾಡೋಕ್ಕಾಗುತ್ತೆ? The harshest criticism now being voiced is this: Zamir Ahmad Khan is not building leaders within Congress but allegedly empowering disruptive elements. Some even claim he now encouraged independent candidates like Sadiq Pailwan to split votes and damage Congress prospects. ಹೌದು, ಇದು ಆಗಿರ್ಬೋದು. ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿದ್ದರಾಮಯ್ಯನವರಿಗೆ ಹೇಳಿದಾಗ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ, ಹೋಗಿ ಸಲೀಂ ಅಹಮದ್ದು ಮತ್ತು ನೀವು ನಸೀರ್ ಅಹಮದ್ ಅವರು ಹೋಗಿ ದಾವಣಗೆರೆಗೆ ಹೋಗ್ಬಿಟ್ಟು ಸಾದಿಕ್ ಪೈಲ್ವಾನ್ ಕಡೆಯಿಂದ ವಿಡ್ರಾ ಮಾಡಿಸಿ ಅಂತ ಹೇಳಿದಾಗ ನೀವು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ವಿ. ಸೊ ಇಲ್ಲಿ ನಾವು ಏನು ಅಂದ್ಕೋಬೇಕು? ಸೊ ನೀವು ಸಾದಿಕ್ ಪೈಲ್ವಾನಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ನಿಲ್ಲಿಸಿದ್ವಿ, ಅಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಲಿಕ್ಕೆ, ವೋಟ್ ಸ್ಪ್ಲಿಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀರಾ ಅಂತಲೇ ಅರ್ಥ ಬರುತ್ತಲ್ವಾ? ನೀವು ಫೋನ್ ಸ್ವಿಚ್ ಆಫ್ ಮಾಡಿದ್ರಿ ತಾನೆ. ಸೊ ನೀವು ಕೇರಳದಲ್ಲಿ ಹೋಗಿ ಕೂತ್ಕೊಂಡಿದ್ದೀವಿ, ಅದು ಏನೇನು ವಿಷಯ ಇದೆ ಅದು ಅಲ್ಲ ಗೊತ್ತು. ಬಟ್ ಇಲ್ಲಿ ಓವರಾಲಾಗಿ ನೀವು ಫೋನ್ ಸ್ವಿಚ್ ಆಫ್ ಮಾಡಿದ ವಿಷಯ ನಿಜ ಆದರೆ, ಇಲ್ಲಾಂದರೆ ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ, ನಾನು ಫೋನ್ ಸ್ವಿಚ್ ಆಫ್ ಮಾಡಿಲ್ಲ, ಸಲೀಂ ಅಹಮದ್ ಹೇಳ್ತಾ ಇರೋದು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸುಳ್ಳು ಅಂತ ಇಲ್ಲಿ ಹೇಳಿಬಿಡಿ, ಆವಾಗ ನಾವು ನಂಬ್ಬೋದು. ಇವತ್ತುವರೆಗೂ ನೀವು ಕೌಂಟ್ರ್ ಕೊಟ್ಟಿಲ್ಲ ಸಲೀಂ ಅಹಮದ್ ಸ್ಟೇಟ್ಮೆಂಟ್ಗೆ. ಸೊ ಇಲ್ಲಿ ಒಂದು ವಿಷಯ ಬರುತ್ತೆ. ಮತ್ತೆ ಬಟ್ ಅಲಿಜಿಡ್ಲಿ ಎಂಪವರಿಂಗ್ disruptive elements. Some even claim he encouraged independent candidate. Okay, damage Congress party. The Davangere by-elections may well be remembered as the moment when internal fractures become impossible to hide. Voices within the party are now demanding strict
ಡಿಸಿಪ್ಲಿನರಿ ಆ್ಯಕ್ಷನ್. ಸೊ ಇವಾಗ ಅವರು ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿಬಿಟ್ಟು ವಾಟ್ಸಪ್ಪಲ್ಲಿ ಒಂದು ಕೆಲವು ಮೆಸೇಜಸ್ಸು ರೌಂಡ್ ಆಗ್ತಾ ಇದೆ. ಇವಾಗ ನಾನು ಕೇಳೋದು ವೀಕ್ಷಕರೇ, ನೀವು ಹೇಳಿ, ಇವಾಗ ಇಲ್ಲಿ ಏನೇನು ನಡೀತಾ ಇದೆ ಎಲ್ಲ ಗೊತ್ತಾಯಿತು ನಿಮಗೆ. ಜಮೀರ್ ಅಹಮದ್ ಖಾನ್ ಸಾಹೇಬರು ಏನು ಮಾಡಿದ್ರು, ಕೇರಳದಲ್ಲಿ ಹೋಗ್ಬಿಟ್ಟು 5ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು. 5ನೇ ತಾರೀಕು ಬಂದರೂ ಸಹ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಹವಾಕ್ಕೆ ಜೋಕಾಕಿ ಥರ ಬಂದರು. ಮತ್ತೆ ಅಲ್ಲಿ ಒಂದು ಮುತ್ತು ಕೊಟ್ಬಿಟ್ಟು ಕಿಸ್ ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರು, ಡೈರೆಕ್ಟ್ ಹುಬ್ಳಿಗೆ ವಾಪಸ್ ಹೋದರು. ಆಮೇಲೆ ಕೆಲವು ಒಂದೆರಡು ದಿವಸ ಅಲ್ಲಿ ಬಾಗಲಕೋಟೆಯಲ್ಲಿ ಕ್ಯಾಂಪೇನ್ ಮಾಡಿದ್ರು. ಹೌದು, ಅಲ್ಲಿ ಸ್ವಲ್ಪ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂತಲ್ಲ. ಅಲ್ಲಿ ಮೀಸಾದಿಕ್ ಕೆಲಸ ಏನು ಮಾಡಲಿಲ್ಲ. ಇಲ್ಲಿ ಮೀಸಾದಿಕ್ ಕೆಲಸ ಮಾಡಿದ್ದಾರೆ ಅಂತಲೇ ಅನ್ಕೋಬೇಕಲ್ವ ನಾವು. ಕ್ಯಾಂಪೇನ್ ಮಾಡ್ದಲ್ಲೇ, ಅಲ್ಲಿ ಹೋಗ್ಬಿಟ್ಟು ಪ್ರಚಾರ ಮಾಡ್ದಲ್ಲೇ ವಾಪಸ್ ಹುಬ್ಳಿಗೆ ಹೋಗಿದ್ದಾರೆ ಅಂದರೆ ಅದೆಂಥ ಅಹಂಕಾರ ನೋಡಿ. ನನಗೆ ಜಮೀರ್ ಅಹಮದ್ ಖಾನ್ ಕಂಡ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರು ಮಾಡೋ ಕೆಲಸ, ಅವ್ರು ಮುಸ್ಲಿಂ ಲೀಡರ್ ಅಂತೆಲ್ಲ ಜನ ಕೂಗ್ಕೊಳ್ತಾರೆ. ಕಾಂಗ್ರೆಸ್ ಅವ್ರಿಗೆ ಏನಕ್ಕೆ ತಲೆ ಮೇಲೆ ಕೂರಿಸ್ಕೊಂಡಿತ್ತೋ ನಮಗೆ ಗೊತ್ತಿಲ್ಲ. ಆದರೆ ಇವಾಗ ಅದು ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಬುದ್ಧಿ ಬರಬೇಕು ನೋಡಿ. ಕಾಂಗ್ರೆಸ್ಸಲ್ಲಿ ಒಳ್ಳೆ ಜನನೂ ಇದ್ದಾವೆ, ಸ್ವಲ್ಪ ಎಡವಟ್ಟು ಜನನೂ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಕಾಂಗ್ರೆಸ್ಸು ಮುಸಲ್ಮಾನರಿಗೆ ನಾನು ಕಾಂಗ್ರೆಸ್ ಕಡೆಯಿಂದ ಫುಲ್ ಸಪೋರ್ಟು ಕೂಡ ಮಾಡ್ತಾ ಇಲ್ಲ. ಓನ್ಲಿ ದಾವಣಗೆರೆ ಸೀಮಿತ. ನಾನು ಜಮೀರ್ ಅಹಮದ್ ಖಾನ್ ವಿಷಯಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಆ್ಯಕ್ಚುಲಾಗಿ ಈ ಸಮಯದಲ್ಲಿ ಅವ್ರು ಏನು ಸ್ಟ್ರಾಟಜಿ ಮಾಡಿದ್ದಾರೆ, ಅವರಲ್ಲಿ ಏನಕ್ಕಲ್ಲಿ ಕ್ಯಾಂಡಿಡೇಟ್ ಇಳಿಸಿದ್ರು, ಅದೆಲ್ಲ ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅರ್ಷದ್ ಎಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಆಲ್ರೆಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಾಗಿದೆ. ಅದಕ್ಕೆ ಅಟ್ಲೀಸ್ಟ್ ಇವು ಕೌಂಟ್ರ್ ಕೊಟ್ಟಿದ್ದಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಅದು ನಾವು ಒಪ್ಕೋಬೋದಾಗಿತ್ತು. ಇಲ್ಲಿವರೆಗೂ ಒಂದು ಕೌಂಟ್ರ್ ಕೊಟ್ಟಿಲ್ಲ. ನಾವೇನಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಬರೀ ದುಡ್ಡು ಹಂಚ್ಬಿಟ್ಟು ನಾನು ಮುಸಲ್ಮಾನ್ ಕಾ ಲೀಡರ್, ಮುಸಲ್ಮಾನ್ ಕಾ ಲೀಡರ್ ಅಂತ ಹೇಳಿದರೆ ಆಗೋದಿಲ್ಲ ರೀ ಜಮೀರ್ ಅಹಮದ್ ಖಾನ್ ಅವರೇ. ಸುಮ್ಮನೆ ನೀವು ಬರೀ ಕಾಸೆಲ್ಲ ಹಂಚ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡಿಬಿಟ್ರೆ, ಅಲ್ಲಿ ಹೋಗ್ಬಿಟ್ಟು ಮುತ್ತು ಕೊಟ್ಬಿಟ್ರೆ, ನಾನೇ ಅಂತ ಹೇಳಿಬಿಟ್ರೆ ಆಗೋದಿಲ್ಲ ರೀ. ಒಂದು ಮಾತ್ರ ವಿಷಯ ತಿಳ್ಕೊಳ್ಳಿ. ಕೆಲವು ವಿಷಯದಲ್ಲಿ ಈ ಬಾರಿ ಅಂದರೆ ನೀವು ಬೇರೆಯವ್ರ ಮೇಲೆ ಹಳ್ಳ ತೋಡಕ್ಕೆ ಹೋಗಿ ಖುದ್ಗೆ ಹಳ್ಳ ತೋಡ್ಕೊಂಡಂಗೆ ಆಗಿದೆ ಅದು. ಜೋ ದೂಸರೋ ಪೇ ಖಡ್ಡಾ ಖೋದ್ತಾ ಹೈ ವೋ ಖುದ್ ಉಸ್ಮೇ ಗಿರ್ತಾ ಹೈ. ಆ ಥರ ಇಲ್ಲಿ ವಿಷಯ ನಿಮ್ಮ ಮೇಲೆ ಆಗಿದೆ ಅಷ್ಟೇ. ಇಮ್ರಾನ್ ಪಾಷಾ ಅವರು ಮಸೀಬಳ ವಿಡಿಯೋ ಏನು ಬಿಡುಗಡೆ ಮಾಡಿದ್ರು ಮಲ್ಲಿಕಾರ್ಜುನ್ ಅವ್ರ ಮೇಲೆ, ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸೇ ತಾನೇ ಅದು ಇಮ್ರಾನ್ ಪಾಷಾ ಮಾಡಿದ್ದು. ಯಾವ ಶಿಷ್ಯ ಅವರು? ನಿಮ್ಮ ಶಿಷ್ಯ. ಅಬ್ದುಲ್ ರಜಾಕ್ ಅವರು ಯಾವ ಶಿಷ್ಯ? ಅವ್ರು ನಿಮ್ಮ ಶಿಷ್ಯ. ಅವ್ರು ಹೋಗ್ಬಿಟ್ಟು SDPIಗೆ ಕ್ಯಾಂಪೇನ್ ಮಾಡಿದ್ರು. ಚಿಂತನ್ ಅವರು ಏನು ಚಿಂತನೆ ಇಟ್ಕೊಂಡು ಹೋಗ್ಬಿಟ್ಟು SDPI ಕ್ಯಾಂಪೇನ್ ಮಾಡಿದ್ರು, ಅದು ದೇವ್ರಿಗೆ ಗೊತ್ತು. ಅವ್ರ ಮೇಲೆ ಸ್ವಲ್ಪ ನನಗೆ ಗೌರವ ಇದೆ. ಆದರೆ ಅಲ್ಲಿ SDPI ಗೆಲ್ಲೋಂಗಿದ್ದಿದ್ದೇ ಅಲ್ಲಿ ಮಾಡಿದ್ದಿದ್ದರೆ ಅದು ಬೇರೆ ಪ್ರಶ್ನೆ ಆಗ್ತಾಯಿತ್ತು. ಗೆಲ್ಲೋ ಚಾನ್ಸೇ ಇಲ್ಲ. ಅವ್ರಿಗೇನೋ ಒಂದು 5,000 ಹಬ್ಬ ಅಂದರೆ 10,000 ಈ ಎಡವಟ್ಟಾಗಿರೋದ್ರಿಂದ ಇಲ್ಲಿ ಏನೋ ಫೈನಾನ್ಸ್ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರು ಫೈನಾನ್ಸ್ ಮಾಡಿದ್ದಾವೆ, ದುಡ್ಡು ಖರ್ಚು ಮಾಡಿದ್ದಾವೆ. ಇದು ಏನು ಅವ್ರ ಮೇಲೆ ಏನು ಇದು ಬರ್ತಾ ಇದ್ದದ್ದು ನಿಜ. ಆದರೆ ಬಹುಶಃ ಆವಾಗ SDPI ಗೆಲ್ಲೋದಂತೂ ಗ್ಯಾರಂಟಿ ಇಲ್ಲ. ಆದರೆ SDPIಗೆ ಜಾಸ್ತಿ ವೋಟ್ ಬರುತ್ತೆ, ಅದು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ, BJPಗೆ ಪ್ಲಸ್ ಆಗುತ್ತೆ. ಫೈನಲಿ ಕನ್ಕ್ಲೂಷನ್ ನನ್ನ ಟೇಕ್ ಏನಂತ ಹೇಳಿದ್ರೆ, ಫೈನಲಿ ಜಮೀರ್ ಅಹಮದ್ ಖಾನ್ ಅವರು ಕಾಮ್ಗೋಸ್ಕರ ಇದು ಮಾಡಿದ್ದಿದ್ದರೆ BJP ಗೆಲ್ತಿದ್ದೂ ಕೂಡ ನಾನು ಜಮೀರ್ ಅಹಮದ್ ಖಾನ್ಗೆ ಒಂದು 2 ಕ್ಲಾಪ್ಸ್ ಹೊಡಿತಾ ಇದ್ದೆ. ನಾನು ಕೂಡ ಅವ್ರಿಗೆ ಏನು ಹೇಳ್ತಾ ಇದ್ದೆ, ಶಬಾಷ್ ಹೇಳ್ತಾ ಇದ್ದೆ, ಅವ್ರ ಪರವಾಗೇ ಮಾತಾಡ್ತಾ ಇದ್ದೆ. ಅವ್ರು ಕಾಮ್ಗೋಸ್ಕರ ಮಾಡಲಿಲ್ಲ, ಇದು ಮುಸಲ್ಮಾನರ ಸಮಾಜಕ್ಕೋಸ್ಕರ ಮಾಡಲಿಲ್ಲ ಜಮೀರ್ ಅಹಮದ್ ಖಾನ್ ಅವರು. ಅವ್ರು ಮಾಡಿದ್ದು ತನ್ನ ಸ್ವಾರ್ಥಕ್ಕೋಸ್ಕರ. ಅವರ ಸ್ನೇಹಿತ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಅವ್ರ ಸ್ನೇಹಿತ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಅಥವಾ ಅನ್ವರ್ ಬಾಷಾ ಆಗಿರ್ಬೋದು, ಅಥವಾ ಸಾದಿಕ್ ಪೈಲ್ವಾನ್ ಆಗಿರ್ಬೋದು. ಬಟ್ ಅವರು ಅವರ ಸ್ವಾರ್ಥಕ್ಕೋಸ್ಕರ ಮಾಡಿದ್ದಾರೆ. ಇದು ಏನೇನು ಷಡ್ಯಂತ್ರ ನಡೆಸಿದಾರೋ ಅದು ಬಹುಶಃ ನಿಜ. ಆದರೆ ಆ ಷಡ್ಯಂತ್ರ ಏನು ಮಾಡಿದಾರೋ ಅದು ಡೆಫಿನೆಟ್ಲಿ ನಾವು ಒಪ್ಪೋ ಸ್ಥಿತಿಲಿ ಇಲ್ಲ. ಅದು ತಪ್ಪು. ಅವ್ರು ಮಾಡಿದ್ದು ಮೀಸಾದಿಕ್ ಕೆಲಸ ಅಷ್ಟೇ ನಾನು ಹೇಳೋದು. ಅದೇ ಬೈ ಚಾನ್ಸ್ ಅವರು ನಮ್ಮ ಕಾಮ್ಗೋಸ್ಕರ, ಮುಸಲ್ಮಾನರಿಗೋಸ್ಕರ ಮಾಡಿದ್ದಿದ್ದರೆ ಇದೇ ಕೆಲಸ ಕಾಂಗ್ರೆಸ್ಗೆ ಅವರು ಕಾಂಗ್ರೆಸ್ ಸೆ ಬಡ್ಕರ್, ಪಾರ್ಟಿ ಸೆ ಬಡ್ಕರ್ ಮುಜೆ ಮೇರಿ ಕೌಮ್ ಹೇ ಅಂತ ನಿಲ್ಕೊಂಡಿದ್ದಿದ್ರೆ ನಾನು ಅವ್ರ ಜೊತೆ ನಿಲ್ಕೊಳ್ತಾ ಇದ್ದೆ. ಅವ್ರು ಅದು ಕೆಲಸ ಮಾಡಿಲ್ಲ.
ಹಾಗೆ ಮಾಡಿದ್ದಿದ್ದರೆ ಅವರು ದಾವಣಗೆರೆಗೆ ಕಾಲಿಡ್ತಾ ಇರಲಿಲ್ಲ. ಹಠ ಹಿಡ್ಕೊಂಡು ಆಚೆನೇ ಇರ್ತಾಯಿದ್ವು. ದಾವಣಗೆರೆ ಕಾಲಿಟ್ಟಿದ್ದೇ ಅವರು ಅಲ್ಲಿ ಎಡವಟ್ಟಾದವು. ಎಲ್ಲಿ ಕಾಮ್ ಕಾ ಲೀಡರ್? ನಾವು ಅವ್ರಿಗೆ ಸಪೋರ್ಟ್ ಯಾವಾಗ ಮಾಡ್ಬೋದಾಗಿತ್ತು? ಪಾರ್ಟಿಗಿಂತ ನನಗೆ ಕೌಮೆ, ನನಗೆ ನನ್ನ ಕಮ್ಯುನಿಟಿನೇ ಮೇಲೆ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ತೋರಿಸ್ಬೇಕಿತ್ತು. ಎಲ್ಲಿ ತೋರಿಸೋದು? ಏನು ಮಾಡೋದು? ಅರ್ಥ ಆಗ್ತಾ ಇಲ್ವಾ ನಿಮಗೆ? ಕಾಣಿಸ್ಕೊಳ್ತಾ ಇಲ್ವಾ? ನೋಡ್ರಿ ಜನರೇ, ಇವಾಗ ಪೊಲಿಟಿಕ್ಸ್ ಅಂದರೆ ಇದೆ. ದುಡ್ಡುಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಸೀಟ್ಗೋಸ್ಕರ ಏನು ಮಾಡ್ತಾರೆ ನೋಡ್ರಿ. ಅವ್ರಿಗೆಲ್ಲ ನೋಡ್ಕೊಳ್ತಾರೆ. ನಾನು ಇವತ್ತು ಕನ್ನಡದಲ್ಲಿ ಮಾತಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಇದು ಕರ್ನಾಟಕದಲ್ಲಿ ನಡೆದಿರೋ ಘಟನೆ. ಕನ್ನಡದಲ್ಲೇ ನಾನು ಮಾತಾಡಿಬಿಟ್ಟು ಇದನ್ನ ವಿಷಯ ನಿಮಗೆ ನಾನು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಬಿಡುಗಡೆ ಮಾಡಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ಚಾನಲ್ನಲ್ಲಿ ನೀವು अभी आप अगर नए हैं तो प्लीज़ हमारे चैनल को सब्सक्राइब करें, लाइक करें, शेयर करें, सब्सक्राइब करें. आपका फरहान रशीद, मुस्लिम ब्लॉगर.